ದರ್ಶನ್ ಅಭಿಮಾನಿಗಳು ಜಿರಳೆಗಳಿದ್ದಂಗೆ ಅಂತ ರಮ್ಯಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬರ್ತಾನೆ ಇರ್ತಾರೆ ಇವರು ಒಂದು ರೀತಿ ಜಿರಳೆಗಳು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ರೇಣುಕಸ್ವಾಮಿ ಮೆಸೇಜ್ಗೂ ದರ್ಶನ್ ಅಭಿಮಾನಿಗಳು ಈಗ ನನಗೆ ಮಾಡ್ತಾ ಇರುವಂತಹ ಮೆಸೇಜ್ಗಳಿಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಜೋಕ್ ಏನಂತಂದ್ರೆ ಇವರು ಹೆಣ್ಣಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾರೆ. ಇದು ಯಾವ ಲೆಕ್ಕ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಲ್ಲದೆ ಇಷ್ಟೆಲ್ಲಾ ವಿಚಾರಗಳು ನಡೀತಾ ಇದೆ. ತನ್ನ ಅಭಿಮಾನಿಗಳು ಹದ್ದುಬಸ್ತಿನಲ್ಲಿ ಇರಬೇಕು ಅಂತ ನಾಯಕರಾದಂತವರು ಹೀರೋಗಳು ಹೇಳೋದಿಲ್ಲ. ಕಾರಣ ಅವರು ಎನ್ಕರೇಜ್ ಮಾಡ್ತಾ ಇದ್ದಾರೆ. ದರ್ಶನ್ ಇದನ್ನ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಹೀಗಾಗಿ ದರ್ಶನ್ ಅಭಿಮಾನಿಗಳು ಈ ರೀತಿ ನನ್ನ ವಿರುದ್ಧ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾರೆ ಅಂತ ರಮ್ಯಾ ನಿನ್ನೆ ಬೇಸರಗೊಂಡಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೇರವಾಗಿ ಮಾತಾಡಿರುವಂತಹ ರಮ್ಯಾ, ದರ್ಶನ್ ಇವೆಲ್ಲವನ್ನು ಕೂಡ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಅವರ ಅಭಿಮಾನಿಗಳ ಈ ನಡೆಯನ್ನ ಅವ್ರಿಗೆ ಎನ್ಕರೇಜ್ ಮಾಡ್ತಾ ಇರೋದ್ರಿಂದಲೇ ಈ ರೀತಿ ನನಗೆ ಮೆಸೇಜ್ಗಳು ಬರ್ತಾ ಇವೆ. ನನಗೆ ಹಿಂಗೆ ಇನ್ನು ಸಾಮಾನ್ಯ ಮಹಿಳೆಯರಿಗೆ ಅವರಿಗೆ ಎಷ್ಟು ತೊಂದರೆ ಕೊಟ್ಟಿರ್ಲಿಕ್ಕಿಲ್ಲ ಅಥವಾ ಕೊಡ್ತಾ ಇರಬಹುದು. ಇದನ್ನ ನಾನು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತೀನಿ. ಇಂಥವರ ವಿರುದ್ಧ ಕ್ರಮ ಆಗಲೇಬೇಕು. ನಾನು ಯಾವ ಮಗನಿಗೂ ಹೆದರೋದಿಲ್ಲ ಅಂತ ಹೇಳಿ ರಮ್ಯಾ ನೇರವಾಗಿ ಖಂಡತುಂಡವಾಗಿ ಮಾತಾಡಿದ್ದಾರೆ. ನೇರವಾಗಿ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಕೂಡ ರಮ್ಯಾ ಮಾಡಿದ್ದಾರೆ. ನೀವು ಜಿರಳೆಗಳ ರೀತಿ ಬರ್ತಾನೆ ಇರ್ತೀರಿ, ನಾನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ, ನಿಮ್ಮಂತವರಿಗೆ ಪಾಠ ಕಲಿಸ್ತೀನಿ ಅನ್ನುವಂತ ಮಾತಲ್ಲಿ ಹೇಳುವ ಮೂಲಕ ನೇರವಾಗಿ ದರ್ಶನ್ ಅಭಿಮಾನಿಗಳಿಗೆ ಪಂಥಾಹ್ವಾನವನ್ನ ಕೊಟ್ಟಿದ್ದಾರೆ. ಚಾಲೆಂಜ್ ಮಾಡಿದ್ದಾರೆ ನಟಿ ರಮ್ಯಾ. ಸೊ ಇವತ್ತು ಅವರು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ವಿಚಾರವಾಗಿ ಒಂದು ಕಂಪ್ಲೇಂಟ್ ಅನ್ನ ಕೂಡ ಕೊಡ್ತಾರಂತೆ. ನಿನ್ನೆ ಈ ಬಗ್ಗೆ ಸ್ವತಃ ಅವರೇ ಮಾತಾಡಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಈ ವಿಚಾರವಾಗಿ. ಅರವಿಂದ, ಇವತ್ತು ಏನೆಲ್ಲ ಬೆಳವಣಿಗೆ ಆಗ್ಬಹುದು? ರಮ್ಯಾ ಎಷ್ಟೊತ್ತಿಗೆ ಕಂಪ್ಲೇಂಟ್ ಕೊಡ್ತಾರೆ? ರಮ್ಯಾ ಅವರು ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಕಂಪ್ಲೇಂಟ್ ಕೊಡ್ತಾರೆ? ಏನ್ ಅಪ್ಡೇಟ್ಸ್ ಕೊಡ್ತೀವಿ? ಎಸ್ ಶ್ರೀಪಾದ್, ರೇಣುಕಾಸ್ವಾಮಿ ಈ ಒಂದು ಹತ್ಯೆ ಪ್ರಕರಣ ಏನಾಗುತ್ತೆ, ಇದಾದ ಬಳಿಕ ಹಲವು ಬಾರಿ ರಮ್ಯಾ ಅವರು ಪೋಸ್ಟ್ ಗಳನ್ನ ಮಾಡಿರ್ತಾರೆ. ಇನ್ಸ್ಟಾಗ್ರಾಮ್ ಹಾಗೆ ಟ್ವಿಟರ್ ಗಳಲ್ಲಿ ಕೂಡ ಅವರು ಪೋಸ್ಟ್ ಅನ್ನ ಮಾಡಿರ್ತಾರೆ. ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು, ಅನ್ಯಾಯ ಆದಂತಹವರಿಗೆ ನ್ಯಾಯ ಸಿಗಬೇಕು ಅನ್ನುವಂತ ಹಂತದಲ್ಲಿ ಪೋಸ್ಟ್ ಮಾಡಿರ್ತಾರೆ. ಆಗ್ಲೂ ಕೂಡ ಟ್ರೋಲ್ ಆಗಿರುತ್ತೆ. ಆಗ ಕೂಡ ಅವರು ದೂರನ್ನ ಕೊಟ್ಟಿರ್ತಾರೆ. ಆಗ ಓರ್ವ ಕಾಲೇಜ್ ವಿದ್ಯಾರ್ಥಿಯ ಬಂಧನ ಆಗುತ್ತೆ. ಅಂತ ಹಂತದಲ್ಲಿ ಆತನ ಭವಿಷ್ಯಕ್ಕಾಗಿ ಇವರು ಆ ಒಂದು ದೂರನ್ನ ಹಿಂಪಡೆಯುತ್ತಾರೆ. ಇದಾದ ಬಳಿಕ ಈಗ ಮತ್ತೆ ಈ ಒಂದು ಬೇಲ್ ಅರ್ಜಿ ಏನಿರುತ್ತೆ, ಆ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ ನಲ್ಲಿ ಇದ್ದಂತಹ ಹಿನ್ನೆಲೆಯಲ್ಲಿ ಆಗ ರಮ್ಯಾ ಅವರು ಮತ್ತೆ ಒಂದು ಪೋಸ್ಟ್ ಅನ್ನ ಮಾಡ್ತಾರೆ. ಸುಪ್ರೀಂನ ನಿರ್ಧಾರಕ್ಕೆ ನಮಗೆ ಆಶಾಭಾವನೆ ಇದೆ ಅನ್ನುವಂತ ಹಂತದಲ್ಲಿ ಅವರು ಆ ಪೋಸ್ಟ್ ಅನ್ನ ಮಾಡ್ತಾರೆ. ಅದಾದ ಬಳಿಕ ಮತ್ತೆ ಇದು ಫ್ಯಾನ್ಸ್ ವಾರ್ಗಳಿಗೆ, ಅಂದ್ರೆ ದರ್ಶನ್ ಫ್ಯಾನ್ಸ್ ಅದಕ್ಕೆ ಕಿಡಿಕಾರಿರುವಂತದ್ದು. ದರ್ಶನ್ ವಿಚಾರ, ರೇಣುಕಾಸ್ವಾಮಿ ಪ್ರಕರಣ ವಿಚಾರ ಬಂದಾಗಲೆಲ್ಲ ರಮ್ಯಾ ಅವರು ಕಿಡಿಕಾರ್ತಾರೆ, ಪೋಸ್ಟ್ ಮಾಡ್ತಾರೆ ಅನ್ನುವಂತ ಹಂತದಲ್ಲಿ ಮೆಸೇಜ್ ಗಳನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಅಶ್ಲೀಲವಾಗಿ ರಮ್ಯಾ ಅವರಿಗೆ ನೇರವಾಗಿ ರಮ್ಯಾ ಅವರ ಅಕೌಂಟ್ಗೆ ಮೆಸೇಜ್ ಮಾಡಿರುವಂತದ್ದು. ಈಗ ನಾನು ಈ ವಿಷಯಕ್ಕೆ ಸುಮ್ಮನಾಗೋದಿಲ್ಲ. ಸಮಾಜದಲ್ಲಿ ಮಹಿಳೆಯರಿಗೆ ದೌರ್ಜನ್ಯ ಆಗೋದಕ್ಕೆ ಇವರೇ ಕಾರಣ, ಇವರೇ ಮಹಿಳೆಯರಿಗೆ ಒಂದು ನ್ಯಾಯ ಸಿಗಬೇಕು ಅನ್ನುವಂಥದ್ದು ಕೇಳ್ತಾರೆ. ಆದ್ರೆ ಇವರಿಂದನೇ ಈ ರೀತಿಯಾದಂತಹ ಕೃತ್ಯ ನಡೀತಾ ಇರುವಂತದ್ದು. ಇದಕ್ಕೆ ನಾನು ಸುಮ್ಮನೆ ಇರೋದಿಲ್ಲ. ಒಬ್ಬ ಮಹಿಳೆಯಾಗಿ ನಾನು ಇದರ ವಿರುದ್ಧ ಕಾನೂನು ಸಮರವನ್ನ ಮಾಡ್ತೀನಿ, ನಾನು ಕಾನೂನು ಹೋರಾಟ ಮಾಡ್ತೀನಿ, ಇವರ ವಿರುದ್ಧ ದೂರನ್ನ ಕೂಡ ಕೊಡ್ತೀನಿ ಅನ್ನುವಂತ ಹಂತದಲ್ಲಿ ಅವರು ನಿನ್ನೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿರುವಂತದ್ದು. ಇವತ್ತು ಅವರು ಸನ್ ಪೊಲೀಸ್ ಠಾಣೆಗೆ ಹೋಗಿ ಈ ಸಂಬಂಧ ದೂರನ್ನ ಕೂಡ ಕೊಡ್ತೀನಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಆದ್ರೆ ಎಷ್ಟು ಸಮಯಕ್ಕೆ ಹೋಗಿ ಅವರು ದೂರನ್ನ ಕೊಡ್ತಾರೆ ಅನ್ನುವಂಥದ್ದು ನಿಖರ ಮಾಹಿತಿ ಇಲ್ಲ. ಆದ್ರೆ ದೂರನ್ನ ನಾನು ಖಂಡಿತವಾಗ್ಲೂ ಕೊಡ್ತೀನಿ ಅನ್ನುವಂಥದ್ದು ಹಂತದಲ್ಲಿ ಹೇಳಿರುವಂತದ್ದು. ಜೊತೆಗೆ ಅವರು ಅವರಿಗೆ ಕಳಿಸಿದಂತಹ ಮೆಸೇಜ್ಗಳು, ಕಾಲ್ ರೆಕಾರ್ಡ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಈಗ ದೂರು ಕೊಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇರುವಂತದ್ದು. ಈ ಹಿಂದೆ ಕೂಡ ಅವರು ದೂರನ್ನ ಕೊಟ್ಟಿದ್ರು, ಆಮೇಲೆ ಆತನ ಭವಿಷ್ಯಕ್ಕಾಗಿ ಅದನ್ನ ಹಿಂಪಡೆದಿದ್ರು. ಈ ವಿಚಾರ ಏನಿದೆ, ರೇಣುಕಾಸ್ವಾಮಿ ಪ್ರಕರಣ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ರಮ್ಯಾ ಅವರು ಕಿಡಿಕಾರಿದ್ರು. ಪವಿತ್ರಗೂ ಕೂಡ ರೇಣುಕಾಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ. ಆತನಿಗೂ ಹಾಗೆ ಇವರಿಗೂ ಏನು ಸಂಬಂಧ? ಆತ ಕೂಡ ದರ್ಶನ್ ಫ್ಯಾನ್ ಆಗಿದ್ದ. ಹಾಗಾದ್ರೆ ದರ್ಶನ್ ಅಭಿಮಾನಿಗಳಿಗೆ ಮಾನಸಿಕ ಸ್ಥಿತಿ ಸರಿ ಇಲ್ವಾ ಅನ್ನುವಂತ ಹಂತದಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ. ಒಂದು ಕಡೆ ಮುಂದೆ ಹೋಗಿ ದರ್ಶನ್ ಅವ್ರಿಗೂ ಕೂಡ ಈ ವಿರುದ್ಧ ದರ್ಶನ್ ಅವರಿಗೆ ಪರೋಕ್ಷವಾಗಿ ಕಿಡಿಕಾರಿರುವಂತದ್ದು. ನಿಮ್ಮ ಅಭಿಮಾನಿಗಳಿಗೆ ಹೇಳೋದಕ್ಕೆ ಬರೋದಿಲ್ವಾ ಅನ್ನುವಂತ ಹಂತದಲ್ಲಿ ಅವರು ತಿಳಿಸಿರುವಂತದ್ದು. ಈಗಾಗಲೇ ದರ್ಶನ್ ಫ್ಯಾನ್ಸ್ಗೆ ಅವರು ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಶ್ರೀಪಾದ್, ಇವತ್ತು ದೂರನ್ನ ಕೂಡ ಕೊಡುವ ಹಂತದಲ್ಲಿ ಇದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಅರುಣ್ ಮಾಹಿತಿಗಾಗಿ. ದರ್ಶನ್ ಅಭಿಮಾನಿಗಳು ಜಿರಳೆಗಳಿದ್ದಂಗೆ ಅಂತ ರಮ್ಯಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬರ್ತಾನೆ ಇರ್ತಾರೆ ಇವರು ಒಂದು ರೀತಿ ಜಿರಳೆಗಳು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ರೇಣುಕಸ್ವಾಮಿ ಮೆಸೇಜ್ಗೂ ದರ್ಶನ್ ಅಭಿಮಾನಿಗಳು ಈಗ ನನಗೆ ಮಾಡ್ತಾ ಇರುವಂತಹ ಮೆಸೇಜ್ಗಳಿಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಜೋಕ್ ಏನಂತಂದ್ರೆ ಇವರು
ಹೆಣ್ಣಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾರೆ. ಇದು ಯಾವ ಲೆಕ್ಕ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಲ್ಲದೆ ಇಷ್ಟೆಲ್ಲಾ ವಿಚಾರಗಳು ನಡೀತಾ ಇದೆ. ತನ್ನ ಅಭಿಮಾನಿಗಳು ಹದ್ದುಬಸ್ತಿನಲ್ಲಿ ಇರಬೇಕು ಅಂತ ನಾಯಕರಾದಂತವರು ಹೀರೋಗಳು ಹೇಳೋದಿಲ್ಲ. ಕಾರಣ ಅವರು ಎನ್ಕರೇಜ್ ಮಾಡ್ತಾ ಇದ್ದಾರೆ. ದರ್ಶನ್ ಇದನ್ನ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಹೀಗಾಗಿ ದರ್ಶನ್ ಅಭಿಮಾನಿಗಳು ಈ ರೀತಿ ನನ್ನ ವಿರುದ್ಧ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾರೆ ಅಂತ ರಮ್ಯಾ ನಿನ್ನೆ ಬೇಸರಗೊಂಡಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೇರವಾಗಿ ಮಾತಾಡಿರುವಂತಹ ರಮ್ಯಾ, ದರ್ಶನ್ ಇವೆಲ್ಲವನ್ನು ಕೂಡ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಅವರ ಅಭಿಮಾನಿಗಳ ಈ ನಡೆಯನ್ನ ಅವ್ರಿಗೆ ಎನ್ಕರೇಜ್ ಮಾಡ್ತಾ ಇರೋದ್ರಿಂದನೇ ಈ ರೀತಿ ನನಗೆ ಮೆಸೇಜ್ಗಳು ಬರ್ತಾ ಇವೆ. ನನಗೆ ಹಿಂಗೆ ಇನ್ನು ಸಾಮಾನ್ಯ ಮಹಿಳೆಯರಿಗೆ ಇವರಿಗೆ ಎಷ್ಟು ತೊಂದರೆ ಕೊಟ್ಟಿರ್ಲಿಕ್ಕಿಲ್ಲ ಅಥವಾ ಕೊಡ್ತಾ ಇರಬಹುದು. ಇದನ್ನ ನಾನು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತೀನಿ. ಇಂಥವರ ವಿರುದ್ಧ ಕ್ರಮ ಆಗಲೇಬೇಕು. ನಾನು ಯಾವ ಮಗನಿಗೂ ಹೆದರೋದಿಲ್ಲ ಅಂತ ಹೇಳಿ ರಮ್ಯಾ ನೇರವಾಗಿ ಖಂಡತುಂಡವಾಗಿ ಮಾತಾಡಿದ್ದಾರೆ. ನೇರವಾಗಿ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಕೂಡ ರಮ್ಯಾ ಮಾಡಿದ್ದಾರೆ. ನೀವು ಜಿರಳೆಗಳ ರೀತಿ ಬರ್ತಾನೆ ಇರ್ತೀರಿ, ನಾನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ, ನಿಮ್ಮಂತವರಿಗೆ ಪಾಠ ಕಲಿಸ್ತೀನಿ ಅನ್ನುವಂತ ಮಾತಲ್ಲಿ ಹೇಳುವ ಮೂಲಕ ನೇರವಾಗಿ ದರ್ಶನ್ ಅಭಿಮಾನಿಗಳಿಗೆ ಪಂಥಾಹ್ವಾನವನ್ನ ಕೊಟ್ಟಿದ್ದಾರೆ. ಚಾಲೆಂಜ್ ಮಾಡಿದ್ದಾರೆ ನಟಿ ರಮ್ಯಾ. ಸೊ ಇವತ್ತು ಅವರು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ವಿಚಾರವಾಗಿ ಒಂದು ಕಂಪ್ಲೇಂಟ್ ಅನ್ನ ಕೂಡ ಕೊಡ್ತಾರಂತೆ. ನಿನ್ನೆ ಈ ಬಗ್ಗೆ ಸ್ವತಃ ಅವರೇ ಮಾತಾಡಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಈ ವಿಚಾರವಾಗಿ. ಅರವಿಂದ, ಇವತ್ತು ಏನೆಲ್ಲ ಬೆಳವಣಿಗೆ ಆಗ್ಬಹುದು? ರಮ್ಯಾ ಎಷ್ಟೊತ್ತಿಗೆ ಕಂಪ್ಲೇಂಟ್ ಕೊಡ್ತಾರೆ? ರಮ್ಯಾ ಅವರು ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಕಂಪ್ಲೇಂಟ್ ಕೊಡ್ತಾರೆ? ಏನ್ ಅಪ್ಡೇಟ್ಸ್ ಕೊಡ್ತೀವಿ? ಎಸ್ ಶ್ರೀಪಾದ್, ರೇಣುಕಾಸ್ವಾಮಿ ಈ ಒಂದು ಹತ್ಯೆ ಪ್ರಕರಣ ಏನಾಗುತ್ತೆ, ಇದಾದ ಬಳಿಕ ಹಲವು ಬಾರಿ ರಮ್ಯಾ ಅವರು ಪೋಸ್ಟ್ ಗಳನ್ನ ಮಾಡಿರ್ತಾರೆ. ಇನ್ಸ್ಟಾಗ್ರಾಮ್ ಹಾಗೆ ಟ್ವಿಟರ್ ಗಳಲ್ಲಿ ಕೂಡ ಅವರು ಪೋಸ್ಟ್ ಅನ್ನ ಮಾಡಿರ್ತಾರೆ. ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು, ಅನ್ಯಾಯ ಆದಂತಹವರಿಗೆ ನ್ಯಾಯ ಸಿಗಬೇಕು ಅನ್ನುವಂತ ಹಂತದಲ್ಲಿ ಪೋಸ್ಟ್ ಮಾಡಿರ್ತಾರೆ. ಆಗ್ಲೂ ಕೂಡ ಟ್ರೋಲ್ ಆಗಿರುತ್ತೆ. ಆಗ ಕೂಡ ಅವರು ದೂರನ್ನ ಕೊಟ್ಟಿರ್ತಾರೆ. ಆಗ ಓರ್ವ ಕಾಲೇಜ್ ವಿದ್ಯಾರ್ಥಿಯ ಬಂಧನ ಆಗುತ್ತೆ. ಅಂತ ಹಂತದಲ್ಲಿ ಆತನ ಭವಿಷ್ಯಕ್ಕಾಗಿ ಇವರು ಆ ಒಂದು ದೂರನ್ನ ಹಿಂಪಡೆಯುತ್ತಾರೆ. ಇದಾದ ಬಳಿಕ ಈಗ ಮತ್ತೆ ಈ ಒಂದು ಬೇಲ್ ಅರ್ಜಿ ಏನಿರುತ್ತೆ, ಆ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ ನಲ್ಲಿ ಇದ್ದಂತಹ ಹಿನ್ನೆಲೆಯಲ್ಲಿ ಆಗ ರಮ್ಯಾ ಅವರು ಮತ್ತೆ ಒಂದು ಪೋಸ್ಟ್ ಅನ್ನ ಮಾಡ್ತಾರೆ. ಸುಪ್ರೀಂನ ನಿರ್ಧಾರಕ್ಕೆ ನಮಗೆ ಆಶಾಭಾವನೆ ಇದೆ ಅನ್ನುವಂತ ಹಂತದಲ್ಲಿ ಅವರು ಆ ಪೋಸ್ಟ್ ಅನ್ನ ಮಾಡ್ತಾರೆ. ಅದಾದ ಬಳಿಕ ಮತ್ತೆ ಇದು ಫ್ಯಾನ್ಸ್ ವಾರ್ಗಳಿಗೆ, ಅಂದ್ರೆ ದರ್ಶನ್ ಫ್ಯಾನ್ಸ್ ಅದಕ್ಕೆ ಕಿಡಿಕಾರಿರುವಂತದ್ದು. ದರ್ಶನ್ ವಿಚಾರ, ರೇಣುಕಾಸ್ವಾಮಿ ಪ್ರಕರಣ ವಿಚಾರ ಬಂದಾಗಲೆಲ್ಲ ರಮ್ಯಾ ಅವರು ಕಿಡಿಕಾರ್ತಾರೆ, ಪೋಸ್ಟ್ ಮಾಡ್ತಾರೆ ಅನ್ನುವಂತ ಹಂತದಲ್ಲಿ ಮೆಸೇಜ್ ಗಳನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಅಶ್ಲೀಲವಾಗಿ ರಮ್ಯಾ ಅವರಿಗೆ ನೇರವಾಗಿ ರಮ್ಯಾ ಅವರ ಅಕೌಂಟ್ಗೆ ಮೆಸೇಜ್ ಮಾಡಿರುವಂತದ್ದು. ಈಗ ನಾನು ಈ ವಿಷಯಕ್ಕೆ ಸುಮ್ಮನಾಗೋದಿಲ್ಲ, ಸಮಾಜದಲ್ಲಿ ಮಹಿಳೆಯರಿಗೆ ದೌರ್ಜನ್ಯ ಆಗೋದಕ್ಕೆ ಇವರೇ ಕಾರಣ, ಇವರೇ ಮಹಿಳೆಯರಿಗೆ ಒಂದು ನ್ಯಾಯ ಸಿಗಬೇಕು ಅನ್ನುವಂಥದ್ದು ಕೇಳ್ತಾರೆ. ಆದ್ರೆ ಇವರಿಂದನೇ ಈ ರೀತಿಯಾದಂತಹ ಕೃತ್ಯ ನಡೀತಾ ಇರುವಂತದ್ದು. ಇದಕ್ಕೆ ನಾನು ಸುಮ್ಮನೆ ಇರೋದಿಲ್ಲ, ಒಬ್ಬ ಮಹಿಳೆಯಾಗಿ ನಾನು ಇದರ ವಿರುದ್ಧ ಕಾನೂನು ಸಮರವನ್ನ ಮಾಡ್ತೀನಿ, ನಾನು ಕಾನೂನು ಹೋರಾಟ ಮಾಡ್ತೀನಿ, ಇವರ ವಿರುದ್ಧ ದೂರನ್ನ ಕೂಡ ಕೊಡ್ತೀನಿ ಅನ್ನುವಂತ ಹಂತದಲ್ಲಿ ಅವರು ನಿನ್ನೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿರುವಂತದ್ದು. ಇವತ್ತು ಅವರು ಸನ್ ಪೊಲೀಸ್ ಠಾಣೆಗೆ ಹೋಗಿ ಈ ಸಂಬಂಧ ದೂರನ್ನ ಕೂಡ ಕೊಡ್ತೀನಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಆದ್ರೆ ಎಷ್ಟು ಸಮಯಕ್ಕೆ ಹೋಗಿ ಅವರು ದೂರನ್ನ ಕೊಡ್ತಾರೆ ಅನ್ನುವಂಥದ್ದು ನಿಖರ ಮಾಹಿತಿ ಇಲ್ಲ. ಆದ್ರೆ ದೂರನ್ನ ನಾನು ಖಂಡಿತವಾಗ್ಲೂ ಕೊಡ್ತೀನಿ ಅನ್ನುವಂಥದ್ದು ಹಂತದಲ್ಲಿ ಹೇಳಿರುವಂತದ್ದು. ಜೊತೆಗೆ ಅವರು ಅವರಿಗೆ ಕಳಿಸಿದಂತಹ ಮೆಸೇಜ್ಗಳು, ಕಾಲ್ ರೆಕಾರ್ಡ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಈಗ ದೂರು ಕೊಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇರುವಂತದ್ದು. ಈ ಹಿಂದೆ ಕೂಡ ಅವರು ದೂರನ್ನ ಕೊಟ್ಟಿದ್ರು, ಆಮೇಲೆ ಆತನ ಭವಿಷ್ಯಕ್ಕಾಗಿ ಅದನ್ನ ಹಿಂಪಡೆದಿದ್ರು. ಈ ವಿಚಾರ ಏನಿದೆ, ರೇಣುಕಾಸ್ವಾಮಿ ಪ್ರಕರಣ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ರಮ್ಯಾ ಅವರು ಕಿಡಿಕಾರಿದ್ರು. ಪವಿತ್ರಗೂ ಕೂಡ ರೇಣುಕಾಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ. ಆತನಿಗೂ ಹಾಗೆ ಇವರಿಗೂ ಏನು ಸಂಬಂಧ? ಆತ ಕೂಡ ದರ್ಶನ್ ಫ್ಯಾನ್ ಆಗಿದ್ದ. ಹಾಗಾದ್ರೆ ದರ್ಶನ್ ಅಭಿಮಾನಿಗಳಿಗೆ ಮಾನಸಿಕ ಸ್ಥಿತಿ ಸರಿ ಇಲ್ವಾ ಅನ್ನುವಂತ ಹಂತದಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ. ಒಂದು ಕಡೆ ಮುಂದೆ ಹೋಗಿ ದರ್ಶನ್ ಅವ್ರಿಗೂ ಕೂಡ ಈ ವಿರುದ್ಧ ದರ್ಶನ್ ಅವರಿಗೆ ಪರೋಕ್ಷವಾಗಿ ಕಿಡಿಕಾರಿರುವಂತದ್ದು, ನಿಮ್ಮ ಅಭಿಮಾನಿಗಳಿಗೆ ಹೇಳೋದಕ್ಕೆ ಬರೋದಿಲ್ವಾ ಅನ್ನುವಂತ ಹಂತದಲ್ಲಿ ಅವರು ತಿಳಿಸಿರುವಂತದ್ದು. ಈಗಾಗಲೇ ದರ್ಶನ್ ಫ್ಯಾನ್ಸ್ಗೆ ಅವರು ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಶ್ರೀಪಾದ್, ಇವತ್ತು ದೂರನ್ನ ಕೂಡ ಕೊಡುವ ಹಂತದಲ್ಲಿ ಇದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಅರುಣ್ ಮಾಹಿತಿಗಾಗಿ.